ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನೋಡ್ತಿರೋಂಥ ರೆಸಿಪಿ ಬಂದು ಚಿಕನ್ ಪೆಪ್ಪರ್ ಡ್ರೈ. ಮೊದಲಿಗೆ ಸಣ್ಣ ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಎರಡು ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸೋಂಪು, ಕಾಳುಮೆಣಸು, ಓಂಕಾಳು, ಜೀರಿಗೆ, ಬೇಯಿಸಿಕ್ಕಿರೋಂಥ ಚಿಕನ್ 1/2 kg. ನೋಡಿ, ಮೊದಲಿಗೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಲ್ಲ ಐಟಮ್ನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಇವಾಗ ಸ್ವಲ್ಪ ಓಂಕಾಳು ಹಾಕೋತಿದ್ದೀನಿ. ಓಂಕಾಳು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ಮೆಲ್ ವೈಸ್ ಚೆನ್ನಾಗಿರೋದ್ರಿಂದ ಲೈಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಡ್ರೈ ರೋಸ್ಟ್ ಆಗಿದೆ. ಇವಾಗ ಸೋಂಪು ಹಾಕ್ಕೊಂಡಿದ್ದೀನಿ. ಎಲ್ಲ ಕಂಪ್ಲೀಟ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಬಂದು ಜೀರ್ಣಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ ಹಾಕ್ಕೊಳ್ಳಿ. ನಾನು ಯಾವುದೇ ರೀತಿ ಸ್ಪೂನ್ ಬಳಸ್ತಿಲ್ಲ. ನಿಮಗೆ ಸ್ಪೂನ್ ಅಭ್ಯಾಸ ಇದೆ, ಸ್ಪೂನ್ ಓಕೆ. ನೋಡಿ, ಇದು ಕೂಡ ಕಂಪ್ಲೀಟ್ಲಿ ಡ್ರೈ ರೋಸ್ಟ್ ಆಗಿದೆ. ಸೊ ಇವಾಗ ಇಳಿಸ್ಕೊತೀನಿ. ಅದೇ ಪ್ಯಾನ್ಗೆ 1-2-3 ಸ್ಪೂನ್ ಅಷ್ಟು ಆಯಿಲ್ ಹಾಕೋತಿದ್ದೀನಿ. ಆಯಿಲ್ನ ನೋಡಿ ಹಾಕ್ಕೊಳ್ಳಿ. ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಕಮ್ಮಿ ಹಾಕೋಬೋದು. ನಾನು ಇದು ಕಂಪ್ಲೀಟ್ಲಿ ಆಯಿಲಲ್ಲೇ ರೋಸ್ಟ್ ಮಾಡೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಸಣ್ಣ ಕಚ್ಚಿರೋಂಥ ಈರುಳ್ಳಿ. ನೋಡಿ, ಕಂಪ್ಲೀಟ್ಲಿ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ಯಾವಾಗೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಈರುಳ್ಳಿನ ನೀವು ಎಷ್ಟು ಕೆಂಪಗೆ ಡ್ರೈ ರೋಸ್ಟ್ ಮಾಡ್ಕೋತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ಹಸಿಯಾಗಿರ್ಲಿ ಪರವಾಗಿಲ್ಲ ಅಂತ ಮಾಡ್ತಾರೆ. ಸೊ ನಮ್ಗೆ ಈ ಥರ ಇಷ್ಟ ಆಗುತ್ತೆ. ನೋಡಿ, ಈರುಳ್ಳಿ ಬಣ್ಣ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಚೇಂಜ್ ಆಗ್ತಿದೆ ಈರುಳ್ಳಿ ಬಣ್ಣ. ಸೊ ಈ ಟೈಮ್ನಲ್ಲಿ ಒಂದ್ಸರಿ ತಿರುಗಿಸ್ಕೊಂಡು 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ಗಂಟ ಕಂಪ್ಲೀಟ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಇವಾಗ ಕಂಪ್ಲೀಟ್ಲಿ ಮಿಕ್ಸ್ ಆಗಿದೆ. ಇವಾಗ ಬೇಯಿಸಿಕ್ಕಿರೋ ಅಂಥ ಚಿಕನ್ ಹಾಕೋತಿದ್ದೀನಿ ನಾನು. ಚಿಕನ್ನ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಚಿಕನ್ ಬೇಯಬೇಕು ಅನ್ನೋದೆಲ್ಲ ಇರಲ್ಲ. ಸೊ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಬೇಯಿಸಿರೋಂಥ ನೀರು ಹಾಕ್ಕೊಂಡಿಲ್ಲ ನಾನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ತೋರಿಸಿರೋಂಥ ಎಲ್ಲ ಡ್ರೈ ರೋಸ್ಟ್ ಐಟಮ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ತಿರುಗಿಸ್ಕೊಳ್ಳೋಣ. ಬೇಕು ಅಂದರೆ ಚಿಕನ್ ಬೇಯಿಸಿರೋಂಥ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ಹಾಗೆ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಕಂಪ್ಲೀಟ್ಲಿ ರೆಡಿ ಆಗಿದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಇಲ್ಲಿಗೆ ನಮ್ಮ ಚಿಕನ್ ಪೆಪ್ಪರ್ ಡ್ರೈ ಕಂಪ್ಲೀಟ್ಲಿ ರೆಡಿ. ಆಲ್ಮೋಸ್ಟ್ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿರುತ್ತೆ. ಮಾಡೋ ಈ ಮೆಥಡ್ ಕೂಡ ತುಂಬ ಈಸಿ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟಾಟಾ ಬಾಯ್, ಸೀ ಯು.